ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಕೊಲ್ಲೂರು ದೇವಸ್ಥಾನಕ್ಕೆ ಬಂದು ವಿಶೇಷ ಖಡ್ಗ ನೀಡಿದ ಬೆನ್ನಲ್ಲೇ ಅವರ ವೈಯಕ್ತಿಕ ಜೀವನದಲ್ಲಿ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ವಿಜಯ್ ದೇವಿಗೆ ಅರ್ಪಿಸಿದ 1 ಕೆಜಿ 600 ಗ್ರಾಂ ಖಡ್ಗದ ತೂಕದ ಹಿಂದೆ ದೊಡ್ಡ ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರ ಇದೆ. ಸಿನಿಮಾ ರಂಗದಲ್ಲಿ ಅಧಿಪತ್ಯ ನಡೆಸಿ ಈಗ ರಾಜಕೀಯದಲ್ಲೂ ಇತಿಹಾಸ ಸೃಷ್ಟಿಸ್ತಾ ಇರೋ ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು 2 ದಿನಗಳ ಹಿಂದೆ ಉಡುಪಿಯ ಪ್ರಸಿದ್ಧ ಕೊಲ್ಲೂರು ಮೂಕಾಂಬಿಕಾ ದೇವಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಸಿಎಂ ಆದ ಬಳಿಕ ಮೊದಲ ಬಾರಿಗೆ ಕರ್ನಾಟಕದ ಈ ಪವಿತ್ರ ಕ್ಷೇತ್ರಕ್ಕೆ ಬಂದ ವಿಜಯ್ ದೇವಿಯ ದರ್ಶನ ಪಡೆದು ಸುಮಾರು 30 ನಿಮಿಷಗಳ ಕಾಲ ಆವರಣದಲ್ಲಿ ಕಳೆದರು. ದರ್ಶನದ ಬಳಿಕ ಅವರು ತಾಯಿಗೆ ಬರೋಬ್ಬರಿ 1 ಕೆಜಿ 600 ಗ್ರಾಂ ತೂಕದ ಬೆಳ್ಳಿಯ ಖಡ್ಗವನ್ನು ಕಾಣಿಕೆಯಾಗಿ ನೀಡಿದ್ದು ಭಾರೀ ಚರ್ಚೆಗೆ ಕಾರಣವಾಗಿತ್ತು. ವಿಶೇಷ ಅಂದರೆ ಈ ಖಡ್ಗದ ತೂಕದ ಹಿಂದೆ ಒಂದು ಬಲವಾದ ಸಂಖ್ಯಾಶಾಸ್ತ್ರದ ರಹಸ್ಯ ಅಡಗಿದೆ ಅಂತ ಹೇಳಲಾಗ್ತಾ ಇದ್ದು, ಇದು ಅವರ ವೈಯಕ್ತಿಕ ಜೀವನದ ವಿಚ್ಛೇದನದ ವಿಷಯಕ್ಕೆ ಲಿಂಕ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ತಮಿಳುನಾಡು ರಾಜಕೀಯ ಮತ್ತು ಸಿನಿಮಾ ವಲಯದಲ್ಲಿ ಸಖತ್ ಸಂಚಲನ ಮೂಡಿಸ್ತಾ ಇರೋ ಈ ಸುದ್ದಿಯ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ವಿಜಯ್ ಅವರು ಕೊಲ್ಲೂರು ದೇವಸ್ಥಾನಕ್ಕೆ ಭೇಟಿ ನೀಡಿ ಖಡ್ಗ ಅರ್ಪಿಸ್ತಾ ಇದ್ದಂತೆ ಅಲ್ಲಿನ ಹಳೆ ಇತಿಹಾಸವೊಂದು ಎಲ್ಲರಿಗೂ ನೆನಪಾಗಿದೆ. ಈ ಹಿಂದೆ ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ದಿವಂಗತ ಎಂಜಿ ರಾಮಚಂದ್ರನ್ ಅವರು ಕೂಡ ಮೂಕಾಂಬಿಕಾ ದೇವಿಗೆ ಇದೇ ರೀತಿಯ ಒಂದು ಭರ್ಜರಿ ಚಿನ್ನದ ಖಡ್ಗವನ್ನು ಉಡುಗೊರೆಯಾಗಿ ನೀಡಿದರು. ಸಿಎಂ ವಿಜಯ್ ದೇವಿಗೆ ಅರ್ಪಿಸಿದ 1 ಕೆಜಿ 600 ಗ್ರಾಂ ಖಡ್ಗದ ತೂಕದ ಹಿಂದೆ ಸಂಖ್ಯಾಶಾಸ್ತ್ರದ ಲೆಕ್ಕಾಚಾರ ಇದೆಯಂತೆ. ಸಂಖ್ಯಾಶಾಸ್ತ್ರದ ಪ್ರಕಾರ 1+6 ಸೇರಿದರೆ 7 ಆಗುತ್ತೆ. ಈ ಸಂಖ್ಯೆ 7ನೇ ಸ್ಥಾನವನ್ನು ಪ್ರತಿನಿಧಿಸುತ್ತೆ. ಇದು ಮನುಷ್ಯನ ವೃತ್ತಿಪರ ಜೀವನವನ್ನು ಬಲಪಡಿಸುವುದು ಅಲ್ಲದೆ ಮುಖ್ಯವಾಗಿ ಸುಖಕರ ಹಾಗೂ ಸಂತೋಷದ ದಾಂಪತ್ಯ ಜೀವನವನ್ನು ಕರುಣಿಸುತ್ತದೆ ಅಂತ ಹೇಳಲಾಗ್ತಾ ಇದೆ. ಕಳೆದ ಕೆಲವು ಸಮಯದಿಂದ ಸಿಎಂ ವಿಜಯ್ ಮತ್ತು ಅವರ ಪತ್ನಿ ಸಂಗೀತಾ ವಿಚ್ಛೇದನದ ಸುದ್ದಿ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ಸದ್ದು ಮಾಡ್ತಾ ಇದೆ. ಇಬ್ಬರ ಡಿವೋರ್ಸ್ ಮ್ಯಾಟರ್ ಕೋರ್ಟ್ ಮೆಟ್ಟಿಲೇರಲು ರೆಡಿಯಾಗಿದೆ ಅನ್ನುವಷ್ಟರಲ್ಲೇ ಇವಾಗ ಕತೆಗೆ ರಣರೋಚಕ ತಿರುವು ಸಿಕ್ಕಿದೆ. ವಿಜಯ್ ಹಾಗೂ ಸಂಗೀತಾ ದಾಂಪತ್ಯದ ವಿಚಾರದಲ್ಲಿ ಇತ್ತೀಚೆಗೆ ಕೇಳಿಬಂದಿರೋ ಸುದ್ದಿ ತಮಿಳುನಾಡಿನಲ್ಲಿ ಹೊಸ ಚರ್ಚೆಗಳನ್ನು ಹುಟ್ಟು ಹಾಕಿದೆ. ಸದ್ಯ ಹರಿದಾಡುತ್ತಿರೋ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಪತ್ನಿ ಸಂಗೀತಾ ಅವರು ವಿಚ್ಛೇದನ ಪಡೆಯುವ ನಿರ್ಧಾರದಿಂದ ಕಂಪ್ಲೀಟ್ ಆಗಿ ಯು-ಟರ್ನ್ ತೆಗೆದುಕೊಂಡಿದ್ದಾರಂತೆ. ವಿಜಯ್ ಮತ್ತು ಸಂಗೀತಾ ದಂಪತಿ ತಮ್ಮ ನಡುವೆ ಇದ್ದ ಎಲ್ಲ ಭಿನ್ನಾಭಿಪ್ರಾಯಗಳು ಮತ್ತು ಮುನಿಸುಗಳನ್ನು ಸೈಡ್ಗೆ ಇಟ್ಟು ಮತ್ತೆ ಒಂದಾಗಲು ನಿರ್ಧರಿಸಿದ್ದಾರೆ ಅನ್ನೋ ಸಿಹಿ ಸುದ್ದಿ ಚೆನ್ನೈನಲ್ಲಿ ಸಂಚಲನ ಮೂಡಿಸ್ತಾ ಇದೆ. ಈ ಇಬ್ಬರು ದಂಪತಿ ಮತ್ತೆ ಒಂದಾಗುವಂತೆ ಮಾಡುವಲ್ಲಿ ವಿಜಯ್ ಅವರ ತಾಯಿ ಶೋಭಾ ಚಂದ್ರಶೇಖರ್ ಅವರು ಅತ್ಯಂತ ಪ್ರಮುಖ ಪಾತ್ರ ವಹಿಸಿದ್ದಾರೆ ಅಂತ ವರದಿಯಾಗ್ತಾ ಇದೆ.